ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾಬ್ಲಮ್ ಇರೋದು ಗೌತಮ್ಗಲ್ಲ, ನಿನಗೆ. ಸತ್ಯನ ಮುಚ್ಚಿಟ್ಟು ಎಲ್ರ ಮುಂದೆ ನನಗೆ ಪ್ರಾಬ್ಲಮ್ ಇರೋದು ಅಂತ ಸುಳ್ಳು ಹೇಳ್ದ. ಮೆಡಿಕಲ್ ರಿಪೋರ್ಟ್ಸ್ ನಿನಗೆ ಸತ್ಯ ಗೊತ್ತಾಗಬಾರ್ದು ಅಂತ ಗೌತಮ್ ಕಾರಲ್ಲಿ ಬಚ್ಚಿಟ್ಟಿದ್ದ. ನಿನ್ ಕಾರಣಕ್ಕೆ ಗೌತಮ್ ನೋವು ತಿನ್ನೋ ತರ ಆಗಿದೆ. ಭೂಮಿಕಾ, ಪರವಾಗಿಲ್ಲ, ಕೂತ್ಕೋ. ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ವಾ? ನನಗೂ ಅದೇ ಸಮಸ್ಯೆ. ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ. ಮನ್ಸಿಗೆ ನೆಮ್ಮದಿ ಇದ್ರೆ ತಾನೇ ನಿದ್ದೆ ಬರೋದು. ಮಹಿಮಾ ಮಲ್ಲಿ ಸಾಲದು ಅಂತ ಈಗ ನಿನ್ನ ವಿಷಯದಲ್ಲೂ ಹೀಗಾಯ್ತಲ್ಲ ಅಂತ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಅವ್ರಿಗಾದ್ರೆ ಇನ್ನೂ ಟೈಮ್ ಇದೆ, ಮಕ್ಕಳಾಗೋ ಸಾಧ್ಯತೆ ಇದೆ. ಆ ದೇವ್ರು ನಿನಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಬಾರ್ದಾಗಿತ್ತು. ಮನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆಮ್ಮ. ಮನ್ಸಿಗೆ ಏನೇನೋ ಯೋಚನೆ ಬಂದು ಹೋಗುತ್ತೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿಮ್ಮ. ಕಣ್ಣು ಕಟ್ಟಿ ಕಾಡಿಗೆ ಬಿಡ್ತಾರೆ ಅಂತಾರಲ್ವಾ, ಆ ಥರ ಆಗ್ಬಿಟ್ಟಿದ್ದೀನಿ. ನೀನೇನಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ನನಗೆ ಇದೆಲ್ಲ ಹೇಗೆ ಸರಿ ಮಾಡಬೇಕು, ಈ ಸಮಸ್ಯೆಗೆ ಏನು ಪರಿಹಾರ ಕಂಡುಹಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಒಂದು ಕಡೆ ನೀನು ಗೌತಮ್, ಇನ್ನೊಂದು ಕಡೆ ಈ ಮನೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರ ನೀನೇ ಹುಡುಕ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದ ಏನು ಸಾಧ್ಯ ಅತ್ತೆ? ನೀನು ಮನ್ಸು ಮಾಡಿದ್ರೆ ಖಂಡಿತ ದಾರಿ ಇದೆ. ಗೌತಮ್ ಜೀವನ ಸರಿ ಹೋಗೋದು ಈಗ ನಿನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲ. ಇದ್ರ ಬಗ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಹೇಳದೇ ಇರೋಕ್ಕೂ ಆಗಲ್ಲ. ನಾನು ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಆ ಒಂದು ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ನಿಂತಿದೆ ಅಂದಮೇಲೆ ಗಟ್ಟಿ ಮನ್ಸು ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಗಟ್ಟಿ ಮನ್ಸು ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನೀನೇ ಮುಂದೆ ನಿಂತು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು. ನೀನೇ ಮುಂದೆ ನಿಂತು ಈ ಕೆಲಸ ಮಾಡಬೇಕಮ್ಮ. ಯಾಕಂದ್ರೆ ಈ ವಿಷಯದಲ್ಲಿ ಗೌತಮ್ ಯಾರ ಮಾತು ಕೇಳಲ್ಲ. ನಾನು ಮಾತಾಡಿದ್ರು ಅದು ಸರಿ ಹೋಗಲ್ಲ, ಬೇರೆ ಥರನೇ ಆಗ್ಬಿಡುತ್ತೆ. ಹಾಗಾಗಿ ನೀನೇ ಮಾತಾಡಬೇಕು, ನೀನೇ ಈ ಮದುವೆ ಮಾಡಿಸ್ಬೇಕು. ನನ್ನನ್ನು ಕ್ಷಮಿಸ್ಬಿಡಮ್ಮ. ಗೌತಮ್ ಜೀವನ ಸರಿ ಹೋಗೋದಕ್ಕೆ ನನಗಿದೊಂದೇ ದಾರಿ ತೋಚಿತ್ತು, ಬೇರೆ ದಾರಿ ಇಲ್ಲದೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಯಾವುದಕ್ಕೂ ನಾನೇನೇನೋ ಒತ್ತಾಯ ಮಾಡಲ್ಲ. ಆ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ. ನೀನು ಹಾಗೆ ಮಾಡೋದ್ರಿಂದ ಎಲ್ರಿಗೂ ನೆಮ್ಮದಿ ಸಿಗತ್ತೆ, ಎಲ್ಲ ಗೊಂದಲಕ್ಕೂ ತೆರೆ ಬೀಳತ್ತೆ. ನೀನೇ ಮುಂದೆ ನಿಂತು ಮಾಡೋದ್ರಿಂದ ಯಾರಿಗೂ ಗಿಲ್ಟ್ ಕಾಡಲ್ಲ. ನಿನಗೆ ಅನ್ಯಾಯ ಆಗ್ತಿದೆ ಅಂತ ಮನ್ಸಿಗೆ ಬಂದ್ಬಿಟ್ರೆ ಇದಕ್ಕೆ ಯಾರೂ ಕೈ ಹಾಕಲ್ಲ, ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ನೀನೇ ಇದನ್ನ ಕೈಗೆ ತಗೊಂಡ್ರೆ ಎಲ್ರ ಮನ್ಸಿಗೂ ನಿರಾಳ ಆಗತ್ತೆ.
ಈ ಸಮಸ್ಯೆಗೆ ತುಂಬ ಸುಲಭವಾಗಿ ಪರಿಹಾರ ಸಿಗತ್ತೆ. ಏನೂ ಆಗೇ ಇಲ್ಲ ಅನ್ನೋ ಥರ ಎಲ್ಲ ಅದ್ರ ಪಾಡಿಗೆ ನಡ್ದೋಗತ್ತೆ. ಇಲ್ಲಾಂದರೆ ಮನೆಯವರೆಲ್ಲ ತಮ್ಮ ನೋವನ್ನು ತಮ್ಮ ಒಳಗಡೆನೆ ಇಟ್ಕೊಂಡು ಕೊರ್ಗೋ ಥರ ಆಗ್ಬಿಡುತ್ತೆ. ನೋಡು, ಈವನ್ ಗೌತಮ್ಗೂ ನೋವು ಆಗಿರತ್ತೆ, ಆದರೆ ಎಲ್ಲಿ ನಿನಗೆ ನೋವಾಗತ್ತೆ ಅಂತ ಅವನ ನೋವನ್ನು ತೋರಿಸ್ಕೊಳ್ಳಲ್ಲ. ನಾಳೆ ನಮಗೂ ಹಾಗೇ ಆಗತ್ತೆ. ಉಗ್ಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅಂತಾರಲ್ಲ, ಒಂಥರ ಬಿಸಿ ತುಪ್ಪ ಥರ. ಹಾಗಾಗಬಾರ್ದು ಅಂದರೆ ನೀನೀಗ ಗಟ್ಟಿ ಮನ್ಸು ಮಾಡ್ಕೊಳ್ಳೇಬೇಕು. ಬೇರೆ ದಾರಿನೇ ಇಲ್ಲ. ಗೌತಮ್ಗೆ ಏನೊಂದು ಮದುವೆ ಮಾಡಿಸ್ಲೇಬೇಕಮ್ಮ. ಪ್ಲೀಸ್ ಅಮ್ಮ, ನೀನೀಗ ಮನ್ಸು ಬದಲಾಯಿಸಿದ್ರೆ ಮುಂದೆ ಮುಂದೆ ಎಲ್ರಿಗೂ ಕಷ್ಟ ಆಗತ್ತೆ. ಈಗ ಇಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇದೆ. ಹೀಗೆಲ್ಲ ಆದಮೇಲೆ ನಮ್ಮ ಗೌತಮ್ ಜಾತಕನ ಜ್ಯೋತಿಷಾಸ್ತ್ರ ತೋರಿಸ್ದೆ. ಶಾಸ್ತ್ರಿಗಳು ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು. ಮನೆ ಹಿರಿ ಮಗನಿಗೆ ಮಕ್ಕಳಾಗಲಿಲ್ಲ ಅಂದರೆ ಬೇರೆ ಯಾವ ಮಕ್ಕಳಿಗೂ ಮಕ್ಕಳಾಗಲ್ಲ ಅಂತ. ಮುಂದಿನ ತಲೆಮಾರಿಗೆ ಯಾರು ಇಲ್ದಂಗೆ ಆಗ್ಬಿಡತ್ತೆ. ಇಡೀ ವಂಶ ನಿರ್ವಂಶ ಆಗೋ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅದು ನಿಜ ಆದರೆ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡುತ್ತಮ್ಮ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮನಸ್ಸು ಗಟ್ಟಿ ಮಾಡ್ಕೊ. ಇಲ್ಲಾಂದರೆ ನಮ್ಮ ವಂಶಕ್ಕೆ ಯಾರೂ ಇರಲ್ಲ, ಎಲ್ಲ ನಮ್ಮ ಕಾಲಕ್ಕೆ ಮುಗ್ದೋಗತ್ತೆ. ಪ್ಲೀಸ್ ಭೂಮಿಕಾ, ಈಗ ನೀನೇ ನಮ್ಮನ್ನೆಲ್ಲ ಈ ಅಪಾಯದಿಂದ ಪಾರು ಮಾಡಬೇಕು. ಅದಕ್ಕೆ ಅಲ್ವಾ DVG ಹೇಳಿರೋದು, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ. ಅಷ್ಟೇ ಲೈಫು. ನಮ್ಮ ಹತ್ರ ಏನಿದೆಯೋ, ನಮಗೇನು ಸಿಕ್ಕಿದೆಯೋ ಅದರಲ್ಲೇ ನಾವು ಸಂತೋಷ ಕಾಣಬೇಕು, ಅದರಲ್ಲೇ ನಾವು ನೆಮ್ಮದಿ ಸುಖವನ್ನು ಕಂಡುಕೋಬೇಕು. ನೋಡು ಕಂದ, ಈಗ ನಮಗೇನೋ ಸಿಕ್ಕಿದೆಯಲ್ಲ, ಅದು ಇನ್ನೊಬ್ಬರ ಕನಸಾಗಿರುತ್ತೆ. ನಮಗೆ ಸಿಕ್ಕಿರತ್ತೆ, ಅವ್ರಿಗೆ ಸಿಕ್ಕಿರಲ್ಲ. ಹಾಗೆ ಎಷ್ಟೋ ವಿಷಯಗಳು ಅವ್ರಿಗೆ ಸಿಕ್ಕಿರತ್ತೆ, ನಮಗೆ ಸಿಕ್ಕಿರಲ್ಲ. ಇದು ಹೀಗೆ ಲೈಫು. ಅದಕ್ಕೆ ಆವಾಗಲೇ ಹೇಳಿದ್ನಲ್ಲ, ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಸಂತೋಷವನ್ನು ಕಾಣಬೇಕು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.